ಹಂಗೆ ಆಯಿತು. ನೆಲಮಂಗಲ ರೋಡ್ ಫುಲ್ಲು ಜಾಮ್ ಆಗೋಗಿದೆ. ಪಕ್ಕದ ಸರ್ವಿಸ್ ರೋಡಲ್ಲಿ ಹೋಗ್ಬಿಡ್ಬೇಕಿತ್ತು ಅನಿಸ್ತೈತೆ ಯಾಕೋ. ಇವಾಗ ಹೊರಟಿದ್ದೀವಿ. ನಮ್ಮ ವರ್ಸಿಸ್ತು ಮತ್ತೆ ಪಂಚರ್ ಆಗೋಗಿದೆ ಹಿಂದೆ ಟೈರ್. ಇದು ತುಂಬ ದಿವಸದಿಂದ ಕಾಮನ್ ಇಶ್ಯೂ ಬರ್ತಾಯಿತ್ತು ಅವ್ರಿಗೆ ಪಾಪ. ಏನಪ್ಪ ಇದು ಕ್ಲಚ್ಚು, ಹಾಫ್ ಕ್ಲಚ್ಚು ತುಂಬಾ ಇಶ್ಯೂ. ಓಕೆ ಬೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರದೀಪ್ ಗೌಡ್ರು. ಸೊ ಲಾಸ್ಟ್ ವ್ಲಾಗ್ ನೋಡ್ತೀರಾ, ಮುಳ್ಳಯ್ಯನಗಿರಿ ಹೋಗಿದ್ವಿ. ಫಸ್ಟಿಗೆ ಹೋಮ್ ಸ್ಟೇಗೆ ಬಂದು ಮುಳ್ಳಯ್ಯನಗಿರಿ ಬೆಟ್ಟ ನೋಡಿದ್ವಿ. ಸೊ ಶಿಲ್ಪಕ್ಕ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ನೈಟು. ವ್ಲಾಗೇನು ಮಾಡೋಕ್ಕಾಗಲಿಲ್ಲ. ಇವತ್ತು ಪ್ರಯಾಸಿ ಸ್ವಲ್ಪ ಬೇಕಲ್ಲ, ಅವ್ರದ್ದು ಬರ್ತಡೇ, ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಬನ್ನಿ. ಸೊ ಇವಾಗ ಹೊರಟಿದ್ದೀವಿ. ನಮ್ಮ ವರ್ಸಿಸ್ತು ಮತ್ತೆ ಪಂಚರ್ ಆಗೋಗಿದೆ ಹಿಂದೆ ಟೈರು. ಸೊ ಅದಕ್ಕೆ ನಮ್ಮ ಹೆಸರು ಇವರು ಅಂತಾರೆ ಕೂಗ್ತಿದ್ದಾರೆ. ಅವರ ಅಟೆಸ್ಟದಲ್ಲಿ CID ಅಂತೇನೋ, ನನಗೆ ಶರತ್ ಅನ್ನೋದು ಮರ್ತೆ ಹೋಗ್ಬಿಡುತ್ತೆ. ಸೊ ನಮ್ಮ ಶರದಣ್ಣ ಕೂಡ ಅವ್ರ ವರ್ಸಿಸ್ ಎತ್ಕೊಂಡು ಪಂಚರ್ ಹಾಕ್ಸೋಕೆ ಹೋಗಿದ್ದಾರೆ. ಪಂಚರ್ ಆಗಿದೆ ಬ್ಯಾಕ್ ಟೈರ್ ಅಂತೇಳಿ. ನಮ್ಮ ರಿಚಿ ಇಲ್ಲೇ ಇರಬೇಕು. ಆಮೇಲೆ ಉದ್ದಿನಗರು ನಿಂತಿದ್ದಾರಲ್ಲ. ಓಕೆ, ನಾವು ಹಿಂಗೆ ಮಾತಾಡ್ಕೊಂಡು ಕುಡ್ತೀವಿ. ಮೊದಲು ಹುಡುಗಿದ್ದಾಗ ಕಾಸು ಇರ್ತಾ ಇರಲಿಲ್ಲ. ಅರ್ಧ ಕಾಸು ನಾವು ಹಾಕಿ, ಅರ್ಧ ಫ್ರೆಂಡ್ ಹಾಕು, ಅರ್ಧ ನೀನು ಕುಡಿ, ಅರ್ಧ ನಾವು ಕುಡಿತೀವಿ ಅಂದ್ಬಿಟ್ಟು ಒಂದು ಲೆವೆಲ್ ಕುಡ್ತೀವಿ. ಹಾಂ ಓಕೆ, ಹೊಡುವ ಬರ್ರಿ. ಗಾಡಿ ಪಂಚರ್ ಆಯ್ತಲ್ಲ. ಸೊ ಆ ಗ್ಯಾಪಲ್ಲಿ ಬಂದು ಕಬ್ನಾಲ್ ಕುಡಿತೀವಿ. ಕಬ್ನಾಲ್ ನಮಗೊಂಥರ ತಂಪು, ಬಟ್ ವಿತೌಟ್ ಐಸ್ ಅಷ್ಟೇ. ವಿತ್ ಐಸ್ ಕುಡಿಯೋಲ್ಲ. ಯಾಕಂದರೆ ಫ್ರೀಝಡ್ ಕಬ್ಬ ಪ್ಯಾಕಿಂಗ್ ಬರುತ್ತೆ, ಫ್ರೀಸ್ ಮಾಡಿರ್ತಾರೆ ಕಬ್ಬನ್ನ, ಅದನ್ನು ಕುಡಿಯೋಣ ಹೊತ್ತು ಇಲ್ಲಿ ಐಸ್ ಕುಡಿಯೋಲ್ಲ. ಯಾಕಂದರೆ ನಾನು ಆ ಕೆಲಸ ಮಾಡಿದ್ದೀನಿ, ಅದು ಫೀಲ್ಡು ಗೊತ್ತು. ಓಕೆ ಬಸ್, ಹಾಸನ ಆದಮೇಲೆ ಯಾಕಪ್ಪ ಹೆಸರು ದೇವಳ್ಳಿ ಅಂತೇಳಿ. ಸೊ ಅಲ್ಲಿ ನಿಂತಿದ್ದೀವಿ. ಫ್ಯೂಯಲ್ ಆಗೋಗಿದೆ. ಫ್ಯೂಯಲ್ ಹಾಕ್ಸೋಣ ಅಂತೇಳಿ ಈಗ ಸ್ವಲ್ಪ ಫುಲ್ ಖಾಲಿ ಆಗೋಗಿದೆ. ರೈಡ್ ಮಧ್ಯದಲ್ಲಿ ಪೆಟ್ರೋಲ್ ಹಾಕ್ತಾರಲ್ಲ, ರೈಡ್ ಬರೋಕ್ಕೆ ಮುಂಚೆ ಯಾವತ್ತಾಗಲಿ ಒಂದು ರೈಡ್ ಹಾಕೋಕ್ಕೆ ಮುಂಚೆ ಪೆಟ್ರೋಲ್ ಹಾಕಿ ಮುಗಿಸ್ಕೊಬಿಡ್ಬೇಕು ಗಾಡಿನ. ಫುಲ್ ಟ್ಯಾಂಕ್ ಮಾಡೋಣ. ಬಿಡಿ ಸಾಕು. 100 ರೂಪಾಯಿ ಹೋಗ್ಬಿಟ್ರೆ ಆದರೆ ಬಾಯ್ಸ್. ಹಾಸನ ಆದಮೇಲೆ ಒಂದು ಗೋರಿದೆ. ಸೊ ಒಂದು ಗಾಡಿ ಹಾಕೊಂಡು ಒಂದು ಸಣ್ಣ ಪಿಚ್ ಸ್ಟಾಪು ಅರೌಂಡ್ 80-90ಗೆ ಬಂದು ಸಂಡೇ ಸ್ಟಿಚ್ ಬಂದು ಇವಾಗ ಒಂದು ಸ್ಟಾಪ್ ತೊಗೊಂಡಿರೋದು. ಯಾವುದಾದ್ರು ಟೋಲು, ಯಾವುದೋ ದೇವಿಹಳ್ಳಿ ಅಂತೇನೋ ಇದೆ, ಅಷ್ಟು ಗೊತ್ತಿಲ್ಲ. ಸೊ ಅಲ್ಲಿ ಗಾಡಿ ಹಾಕ್ಕೊಂಡು ಈಸಾಗೆ ಒಂದು ಲೆಮನ್ ಜ್ಯೂಸ್ ಹಾಕ್ಕೊಂಡು ತಂಪು ಮಾಡಿಸ್ಕೊಂಡಿದ್ದಾಯ್ತು ದೇಹನ. ಸಕ್ಕ ಬಿಸಿಲು, ಸಂಜೆನೇ ಹೊಡಿತದೆ ಬಿಸಿಲು ಮಾತ್ರ. ಬರೀ ಮುಂದೆ ಎಲ್ಲರೂ ಊಟಕ್ಕೆ ಬೇಕಾಗ್ತಾಣ. ಕಾರ್ಗೆ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇದ್ರ ಬೈಕ್ಗಳು ಬೆಲೆ ಗೊತ್ತಿಲ್ಲ. ಈ ಬೈಕ್ಗೆ ಆ ಕಾರ್ಗೂ ಒಂದೇ ಸಮ ಅಂತ. ಹಾಂ, ನಿಲ್ಸೋಣ ಅಂದರೆ ನಿಲ್ಸೋಣ, ಅದಕ್ಕೇನಿಲ್ಲ. ಇದಕ್ಕೆ ಓಡಿಸೋರಕ್ಕ ಅದೆತ್ಕೊಬಿಟ್ರಿ ಹಂಗಾರೆ ನೀವು. ಕಂಫರ್ಟ್ ಇರುತ್ತೆ ನಿಮಗೆ, ವೆಯ್ಟ್ಲೆಸ್ ಇರುತ್ತೆ, ತೇಲುತ್ತೆ ಆರಾಮಾಗೆ ಅಂತ ಅಷ್ಟೇ. ಇದು ಹೆವಿ ಅನ್ಸುತ್ತೆ ಎಳೆಯೋಕ್ಕೆ, ಅದು ಹಂಗೆ ಅನ್ಸಲ್ಲ ನಿಮಗೆ. 450 ಗೊತ್ತಿಲ್ಲ, 411 ಈಸಿ. ಟ್ರೈ ಮಾಡಿ ನೋಡಿರಿ, ಸ್ಟಾಪ್ ಆಗಿ ಕೈ ನೋವು ಕಡಿಮೆ ಆಗುತ್ತೆ. ಲೆಫ್ಟಲ್ಲೇ ಬರುತ್ತೆ. ಓಕೆ, ಎಂಪೈರೆಲ್ಲ ಊಟ ಮಾಡಿದ್ರು. ನಾನೇನು ಊಟ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೇನೋ ನೆನ್ನೆನೂ ಊಟ ಸೆಟ್ ಆಗಲಿಲ್ಲ. ಬೆಳಗ್ಗೆನೂ ಊಟ ಇದು ಮಾಡಿದ್ದೀನಿ, ಏನು ಥರಪ್ಪ ಅದು ಕಡುಬು ಅಕ್ಕಿದೆ, ಬಟ್ ಅದೇನೋ ಸೆಟ್ ಆಗಲಿಲ್ಲ ನಾಷ್ಟಾಗೆ. ಅದಕ್ಕೆ ಬೇಡ ಅಂಥೇಳಿ
ಇವಾಗ ಊಟ ಸ್ಕಿಪ್ ಮಾಡಿದೆ. ಏನೋ ಒಂಥರ ಹೊಟ್ಟೆ ತುಂಬ್ದಂಗೆ ತುಳಿಸ್ದಂಗೆ ಒಂಥರ ರಿಸ್ಕೇ ಬೇಡ ಅಂಥೇಳಿ ಊಟನ ಸ್ಕಿಪ್ ಮಾಡಿಬಿಟ್ಟೆ. ಸೊ ಈಗ ಇದ್ರಲ್ಲಿ ಟೈಮು ಸರಿ ಇಲ್ಲ, ಅದತ್ರ 5 ಗಂಟೆ ಮೇಲಾಗಿದೆ. ಇಲ್ಲಿದ್ದೆ 5 ಗಂಟೆ ಮೇಲಾಗಿದೆ, ಇನ್ನೂ ಖಾಲಿ ಅಂತೀನಿ, ನೀವು ಬ್ಲೌಸ್ ಹಾಕ್ಕೊಂಡಿಲ್ಲ. 5 ಗಂಟೆ ಮೇಲಾಗಿದೆ ಟೈಮು. ಸೊ ಈಗ ಹೆಂಗೆ ಹೋದರೂ ನೆಲಮಂಗಲ ಟ್ರಾಫಿಕಲ್ಲಿ ತಗ್ಲಾಕೊಳ್ಳೋದು ಫಿಕ್ಸ್ ಆಯಿತು. ಸೊ ಯೋಚನೆ ಮಾಡ್ತಾಯಿದ್ದೀನಿ, ಗೊರಗುಂಟೆಪಾಳ್ಯ ಈ ಕಡೆ ಎಲ್ಲ ಹೋಗೋದೇ ಬೇಡ, 8ನೇ ಮೈಲ್ ಈ ಕಡೆಗೆ ಏನೋ ಥರ ಸೀದಾ ಏನಪ್ಪ ಇದು ನೈಸ್ ರೋಡ್ ಎತ್ಕೊಂಡು ಮಾಗಡಿ ರೋಡ್ ಎಕ್ಸಿಟ್ ಆಗಿಬಿಟ್ರೆ ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಇಲ್ವಾ ಹೆವಿ ರಿಸ್ಕು ಫಿಕ್ಸು. ಬೆಂಗಳೂರು 165 ಆರಾಮಾಗಿ ಹೊಡಿತೀನಿ ಗುರು, 165. ಬಟ್ ಇವ್ರಿಗೆಲ್ಲ ಒಂದು ಸ್ಟಾಪ್ ಬೇಕಂತಲ್ಲ, ಎಸ್ ನೋ ಅದರ್ ಆಪ್ಷನ್, ಸ್ಟಾಪ್ ಕೊಡೋಣ ಬರೀ. ಹೊಡೆದೇ ಬಾಯ್ತು ಇವಾಗ ಲಾಸ್ಟ್ ಒಂದು ಸ್ಟ್ರೆಚ್ಚು ಕರೆಕ್ಟಾಗಿ ಒಂದು 5 ಕಿಲೋಮೀಟ್ರ್ ನಾನು ಹೊಡೆದಿದ್ದೀನಿ. ಸೈಗಾಗಿ ಹೊಡೆದೆ, ಬೋರ್ ಆಗೋಯ್ತು. ಒಂದು ಸಮ 1880 ಬರ್ತಾ ಇದ್ನಾ, ಎಷ್ಟೊಂದು 1880 ಬರಲಿ ಅಂತ ಬೋರ್ ಆಗೋಯ್ತು. ತಗೋ ಆಮೇಲೆ ಸ್ಟಾರ್ಟ್ ಆಯಿತು 140 145 ಗಾಡಿ ತಗೊಂಡು ಕೆಚ್ಚಾಕ್ಬಿಟ್ಟೆ. ಸೈಕಾಗಿ ಸ್ಪೀಡ್ ಬಂದಿತ್ತು ಇವಾಗ ಮಾತ್ರ. ಅದು ಸೀರಿಯಸ್ಲಿ ಸಖತ್ ಬೋರ್ ಹೊಡೆದ್ಬಿಡುತ್ತೆ ಗುರು. 80-90 ಒಂದು ಕಡೆ ಒಳ್ಳೆಯದು, ಬಟ್ ಹೆವಿ ಬೋರು. ಇರಿ ಜಾಗ ಪ್ಲೀಸ್. ಇನ್ನು ಆಚೆ ಎಷ್ಟೊಂದು ಜನ ವೇಟಿಂಗ್ ಅಲ್ಲ ಅವರಾ, ಇಷ್ಟೊಂದು ವರ್ಷ. ಯಾರು ಇದು ಕಾರ್ ಹಾಕಿರೋದು, ತೆಗೀರಿ ಕಾರು. BMW ಒಂದು ಸಣ್ಣ ಪಿಚ್ ಸ್ಟಾಪ್. ಯಾಕೋ ಇದ್ರ ಬದಲು ನಾವು ಕುಣಿಗಲಲ್ಲೇ ಹಾಕಿದ್ರಾಗಿತ್ತು ಅನಿಸ್ತೈತಿ. ಕುಣಿಗಲ್ಗೆ ಹೋಗ್ಬಿಡೋದ ಕಾಫಿ ಆದರೆ ಬರೀ ಕುಣಿಗಲಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಒಂದು 4 ಒಟ್ಟಿಗೆ ಕಾಫಿ ಅಂಗಡಿ ಇದೆಯಲ್ಲ, ಯಾವ ಹೆಸ್ರು ಗೊತ್ತಿಲ್ಲ. ಅಲ್ಲಿ ಫಸ್ಟ್ ಅಂಗಡಿಲಿ ಕೊಡ್ತಾನೆ, ಚೆನ್ನಾಗಿರುತ್ತೆ ಮಣ್ಣಿನದು ಗ್ಲಾಸು. ಹೌದಾ? ಇಲ್ಲ ಕರೆಕ್ಟಾಗಿ ಅಂಗಡಿ ಮುಂದೆ ಜಾಗ ಆಗುತ್ತಲ್ಲ ಬೈಕ್ ನಿಲ್ಲಕ್ಕೆ. ಇಲ್ಲಿ ಜನ ನೋಡಿದ್ರೆ ಅನ್ಕೊತಾ ಇದ್ದೀನಿ ಆ ಥರ. ನಮಗೂ ಸರಿ, ಓಕೆ ಸಿಗೋಣ ಆಮೇಲೆ. ಆಯಿತು, ನೋಡೋಣ ನಡೀರಿ. ಆಫ್ ಮಾಡಿ, ಗಾಡಿ ಆಫ್ ಮಾಡಿ, ಆನ್ ಆಗಲ್ಲ. ಹಾಂ ನಡೀರಿ, ನೋಡೋದ ನಡೀರಿ. 2023 ಹಾಕ್ಸ್ಕೊಳ್ಳೋದ ಕ್ಲಚು. ಅಪ್ಪ ಎಲ್ಲ ಫುಲ್ಲು ಗ್ರೇಟಾಗಿ ನೋಡ್ತಾಯಿದ್ರು, ಇದ್ದ ತಕ್ಷಣ ಮಕ್ಕರಾಗ್ಬಿಟ್ಟಿರುತ್ತೆ ಪಾಪ ಶಿಲ್ಪಕ್ಕ. ಸೊ ಓಕೆ, ಇಲ್ಲಿ ಕಾಫಿ ಮುಗಿಸ್ಕೊಂಡು ಓಡ್ತಾಯಿದ್ದೀವಿ. ಅವ್ರಿಗೆ ಇದು ತುಂಬ ದಿವಸದಿಂದ ಕಾಮನ್ ಇಶ್ಯೂ ಬರ್ತಾಯಿತ್ತು ಅವ್ರಿಗೆ ಪಾಪ. ಏನಪ್ಪ ಇದು ಕ್ಲಚ್ಚು, ಆಫ್ ಕ್ಲಚ್ಚು ತುಂಬಾ ಇಶ್ಯೂ. ನಾನು ಫೀಲ್ ಮಾಡಿದ್ದೀನಿ 1-2 ಸಲ. ಬಟ್ ಅದೇ ಅವ್ರಿಗೆ ಬ್ಯಾಲೆನ್ಸಿಂಗ್ ಆಗದಲ್ಲೇ ಗಾಡಿ ಬಿಡಿಸ್ಬಿಡ್ತಾರೆ. ನಾವು ಬ್ಯಾಲೆನ್ಸಿಂಗ್ ಔಟು ಕ್ಲಚ್ ಹಿಡ್ಕೊಂಡು ಗಾಡಿನ ಆಫ್ ಮಾಡ್ಕೊತೀವಿ ಅಷ್ಟೇ. ಬರೀ ಬೆಂಗಳೂರಿಗೆ ಹೋಗೋದ ಪಾಪ ತಿಂದಲ್ಲ ಕಾಜಿಂಗ್. ಆದರೂ ನಮ್ಮ ಗಾಡಿ ಕ್ರೇಜಿದ್ರು ಈ ವಿಚಾರದಲ್ಲಂತೂ. ಬರೀ ಏನು ಫಾಗ್ಲ ಬೇಡ ಅನ್ಕೋತೀನಿ, ಹೆಡ್ಲೈಟೇ ಸಾಕು ಇಷ್ಟಕ್ಕೆ. ತೀರಾ ಕತ್ಲೆ ಇತ್ತು, ಯಾವ್ದಾರ ಗಾಡಿ ಇಲ್ಲ ಅಂದಾಗ ಫಾಗಲ್ಸ್ ಬೇಕಾಗ್ಬೋದು, ಇದಕ್ಕೆಲ್ಲ ಏನು ಬೇಡ. ಟ್ಯಾಕ್ಟ್ರು ಅಣ್ಣ ನೀನು ಸ್ಲೋಗೆ ಹೋಯ್ತೀಯಾ, ಲೆಫ್ಟಲ್ಲಿ ಹೋಗು, ರೈಟಿಗೆ ಬರಬಾರ್ದಂಗೆ ಅಂತ. ಇದು ಫ್ಯೂಯಲ್ಗೆ ಬ್ರೇಕಾ? ಪೆಟ್ರೋಲ್ ಹಾಕ್ಸ್ಕೊಬರ್ರು, ಒಟ್ಟಿಗೆ ಬರ್ತೀರಂದ್ಮೇಲೆ ಕಾರಲ್ಲಿ. ಬನ್ನಿ ಬೆಂಗಳೂರಿಗೆ ಹೋಗುವ. ಓಕೆ ಬಾಯ್ಸ್, ನನ್ನ ಬ್ಲಾಗ್, ಹಳೆ ಬ್ಲಾಗ್ ಯಾರು ನೋಡಿರ್ತೀರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಜಾಗದಲ್ಲಿ, ಈ ಜಾಗನ ಅಲ್ಲ ಗುರು, ನಿಮಗೆ ಗೊತ್ತಾ? ಈ ಜಾಗದಲ್ಲಿ ಆಲ್ಮೋಸ್ಟ್ ಈ ಜಾಗದಲ್ಲೆಲ್ಲೋ ನನ್ನ ಗಾಡಿ ಚೈನು ಫ್ರಂಟ್ ಪಾಕೆಟಿಂದ ಬಿಚ್ಚೋಗಿ ಚೈನ್ ಇರೋ ನಿಮಿಷ ಅದಿದೆ ಸೌಂಡ್ ಸರಿ ಹೋಗ್ಬರ್ತೇ ಅಂತ ಚೈನ್ ಬಿಚ್ಚೋಗಿ ಮಧ್ಯರಾತ್ರಿ 3 ಗಂಟೆ ತನಕ ಇಲ್ಲಿ ನಿಂತ್ಕೊಂಡಿದ್ದಾಗಿತ್ತು. ಅಂದರೆ ಮನೆಗೆ ಹೋಗಿ 3 ಗಂಟೆ ಆಗಿತ್ತು. ಇಲ್ಲಿ ರೋಡಲ್ಲಿ 12 ಗಂಟೆ 1 ಗಂಟೆ ಮೇಲಾಗಿತ್ತು. 1-2 ಗಂಟೆ ಅದತ್ರ 12ರಿಂದ 3 ಗಂಟೆ ಗ್ಯಾಪಲ್ಲಿ ಆ ಟ್ರೈನ್ ಬಿಚ್ಚೋಗಿತ್ತು. ಆವಾಗ ಕರೆಕ್ಟಾಗಿ ನಮ್ಮ ಬ್ರೋಗೆ ಫೋನ್ ಹಾಕ್ಬಿಟ್ಟು, ಅರುಣ್ ಬ್ರೋಗೆ, ಬ್ರೋ ಹಿಂಗೆ ಅವ್ರದ್ದು ಇಲ್ಲೇ ಕುಣಿಗಲ್ ಅವರು. ಸೊ ಇಲ್ಲಿಂದ ಏನೊಂದು ಕುಣಿಗಲ್ ಒಂದು 5ರಿಂದ 10 ಒಳಗೆ ಬರುತ್ತೆ. ಬರ್ತೀನಿ ರಪ್ಪ ಅಂದ್ಬಿಟ್ಟು ಟಕ್ ಅಂತ ಏನೋ ಏನು ಹೇಳ್ತಾರೆ ಗುರು,
ಟೀ ಅಂತ ಹೇಳ್ತಾರೆ, 8 ನಂಬರ್ ಟೀ ಅಂತೇಳಿ. ಸೊ ಅದನ್ನು ಪಟ್ಟಂತ ಎತ್ಕೊಬಂದರು. ಆಮೇಲೆ ಅದನ್ನೆಲ್ಲ ಬಿಚ್ಚಿ ಸ್ಪಾಕೆಟ್ ಬಿಚ್ಚಿ ಮತ್ತು ಚೈನ್ ಹಾಕ್ಕೊಂಡು ಹರ್ಸಾಸ ಮಾಡ್ಬಿಟ್ಟಿದ್ದೀನಿ ಗುರು. ಲಾಸ್ಟ್ ಟೈಮ್ ಸಕಲೇಶ್ಪುರಕ್ಕೆ ಹೋದಾಗ. ಈ ಸಲ KM ಹೋಗಿ ಬರ್ತಾಯಿದ್ದೀನಿ, ಈಸಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಸಲ ಫ್ಯೂಯಲ್ನಂತೂ ಭರ್ಜರಿಯಾಗಿ ಸೇವ್ ಮಾಡಿದ್ದೀನಿ. ಸೀರಿಯಸ್ಲಿ ನಾನು ಅಂದ್ಕೊಂಡಿದ್ದೆ ನನ್ನ ಗಾಡಿಗೆ ಪೆಟ್ರೋಲ್ ಹತ್ತತ್ರ ಏನಂದರೂ 3,000 ಬೇಕು ಅಂತ. ಈಗ ನನ್ನ ಲೆಕ್ಕಾಚಾರ 2,000 ಆದರೆ ಬೇಜಾನು. 1,500 ಸಾವಿರಕ್ಕೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿ ಬರ್ತಾಯಿದ್ದೀನಿ ವಾಪಸ್ಸು. ಕ್ರೇಜಿ ಆರಾಮಾಗಿ ಮೈಲೇಜ್ ಕೊಟ್ಟೈತೆ. ನನ್ನ ಮೈಲೇಜ್ನ ಸ್ವಲ್ಪ ಜಾಸ್ತಿ ಬಜೆಟ್ ಇಟ್ಕೊಂಡಿರ್ತೀನಿ ಯಾವುದಕ್ಕೂ. ಅಂದರೆ ಲೆಕ್ಕದಲ್ಲಿ ಕೈಲಿರೋ ಬಜೆಟ್ ಇಷ್ಟೇ, ಕೈಲಿ ಜಾಸ್ತಿ ಬಜೆಟ್ ಹಾಕಿದೆ ಲೆಕ್ಕ. ಬಟ್ ಕರೆಕ್ಟಾಗಿ ಮ್ಯಾಚ್ ಆಯಿತು. ಇನ್ನೂ ಅರ್ಧ ಟ್ಯಾಂಕ್ ಇದೆ, ಇನ್ನೊಂದು 60 ಕಿಲೋಮೀಟ್ರ್ ಮನೆ ಐತೆ. ಆಲ್ಮೋಸ್ಟ್ ಲೈಕ್ 1,500 ಯಡಿಯೂರು ಹತ್ರ ಬಂದಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಇನ್ನೊಂದು 200-300 ರೂಪಾಯಿ ಪೆಟ್ರೋಲ್ ಹೋಗ್ಬೋದೇನೋ. ಸೊ 1,400 ಬೇಜಾನಾಗೋಯ್ತು. ಬರೀ ಹೋಗವ ಆಟಗಳು ಲೈಟ್ ನೋಡು, ಮೀನ ಕಾಂಚಿನ ಮೀನ ಅಂತ. ಮುಂದೆ ಲೆಜೆಂಡ್ ಗುರು, ಇವ್ರು ಬಿಟ್ಟು ಹಾಕುವಲ್ಲಿ ನೋಡು. ಆ್ಯಕ್ಟಿವಾಗೆ 4 ವೇ. ಒಬ್ಬೊಬ್ಬ ಅಜಾರ್ಡ್ ನಾನೇ ಹಾಕಿಲ್ಲ ಗುರು, ಸೀರಿಯಸ್ಲಿ. ನಮ್ಮಲ್ಲಿ ಅಜಾರ್ಡ್ ಫುಲ್ ಸಿಸ್ಟಮೇ ಇದೆ. ಮಿಣ್ಮೀಣ ಅಂತ ಆ ಕಡೆ ಅನ್ನೋದು ನಾನು ಹಾಕಿ ಇಲ್ಲ. ಅದಕ್ಕೆ ಏನೋ ಯೂಸ್ ಇದ್ದಾಗ ಹಾಕೋಣ ಅಂತ, ಯೂಸ್ ಇದ್ದಾಗೆ ಹಾಕೋಬೇಕು. ಬನ್ನಿ ಬೆಂಗಳೂರಿಗೆ ಹೋಗುವ. ಕಾಫಿ ಬ್ರೇಕ್ ಅಂತ ಹಾಕಿದ್ದು ಡೈರೆಕ್ಟ್ ಇದಕ್ಕೆ ಆಗೋಯ್ತು. ಅದಕ್ಕೆ ಟ್ರಾಫಿಕ್ ಇರುತ್ತೆ, ಇನ್ನೇನು ಹೋಗೋದು ಅಂದ್ಬಿಟ್ಟು 1 ಅವರ್ ಟೈಮ್ ಪಾಸು ಇಲ್ಲೇ ಮಾಡಿದಾಯ್ತು ಕಾಫಿ ಕಟ್ಟಲ್ಲೇ ಪೀಸಾಗೆ. ಇನ್ನೇನು ಗುರು, ಇಷ್ಟೊತ್ತು ಕರೆಕ್ಟಾಗಿ ಹೈ ಪೀಕು. ನಾನು ಬಂದಾಗ ಫುಲ್ ರೋಡ್ ಜಾಮು. ನಮ್ಮ ಮುಂದೆ ಹಿಮಾಲಯನ್ 450 ಮುಂದಿತ್ತಲ್ಲ, ಅವ್ರು ಮುಂದೆ ಹೋಗ್ಬಿಟ್ಟು ಬ್ರೋ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಅಲ್ಲಿಗೆ ನಮಗೆ ಕರೆಕ್ಟಾಗಿ ಸರಿ ಹೋಯಿತು. ಮುಂದೆ ಹೋಗಿ ಲಾಕ್ ಆಗೋ ಬದಲು ಇಲ್ಲೇ ಪೀಸಾಗಿ ರೆಸ್ಟ್ ಮಾಡಿ ಮಾತಾಡಿಕೊಂಡು ನೆನೆ ತೆಗ್ದಿರೋ ಫೋಟೋದೆಲ್ಲ ನೋಡ್ಕೊಂಡು ಕೂತಿದ್ದೋ. ಇವಾಗ ಟೈಮ್ ಆಯಿತು 9 ಆಗಿದೆ. ಇವಾಗ ಹೊರಟಿದ್ದೀವಿ. ಸೊ ಒಂದು ಸ್ವಲ್ಪ ಪೀಸಾಗಿರುತ್ತೆ. ಇಷ್ಟೊತ್ತು ಮೇಲೆ ಕಡಿಮೆ ಗಾಡಿ ಸಿಟಿ ಒಳಗೆ ಎಂಟ್ರಿ ಆಗೋದು. ಇದಕ್ಕಿಂತ ಕಡಿಮೆ ಆಗಿದ್ರೆ ಫುಲ್ಲು ಗಾಡಿಗಳು ತುಂಬ್ಕೊಂಬಿಟ್ಟಿತ್ತು. ಅದಕ್ಕೆ ರಿಸ್ಕೇ ಬೇಡ ಅಂದ್ಬಿಟ್ಟು ಇವಾಗ ಗೋಯಿಂಗು. ಏನು ಹಿಂಗೆ ಆರಾಮಾಗಿ ಪೀಸಾಗಿ ಬರೋ ಮನೆಗೆ ಹೋಗಿ ಸೇರ್ಕೊತೀನಿ. ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ರೆಸ್ಟಿಂಗ್ ಪಾಯಿಂಟ್ ಜಾಸ್ತಿ ತೊಗೊಂಡಿದ್ದೀವಿ ಅಷ್ಟೇ. ಬನ್ನಿ ಮನೆಗೆ ಹೋಗುವ ಸೀದಾ. ಹೇಳ್ದಂಗೆ ಆಯಿತು. ನೆಲಮಂಗಲ ರೋಡ್ ಫುಲ್ಲು ಜಾಮ್ ಆಗೋಗಿದೆ. ಪಕ್ಕದ ಸರ್ವಿಸ್ ರೋಡಲ್ಲಿ ಹೋಗ್ಬಿಡ್ಬೇಕಿತ್ತು ಅನಿಸ್ತೈತೆ ಯಾಕೋ. ಗ್ಯಾಪ್ ಸಿಕ್ಕರೆ ಸಾಕು, ಒಂದು ಸ್ವಲ್ಪ ಬೈಕವ್ರಿಗೆ ಹೋಗಿ ಬಿಟ್ಬಿಡೋದ ಅಂದಲೇ ಆ ಗ್ಯಾಪಲ್ಲಿ ಇವ್ರನ್ನ ಹೋಗಿ ಟ್ರೈ ಮಾಡ್ತಾರೆ. ನಮ್ಮ ಗಾಡಿಯೋ ಎಕ್ಸ್ಟ್ರಾ ಲೋಡೆಡು ಈ ಟ್ರಾಫಿಕ್. ಈ ಗ್ಯಾಪ್ ಅಲ್ಲಿ ಈ ಗ್ಯಾಪಲ್ಲಿ ಬೇರೆ ನುಗ್ಗಲ್ಲ ಗಾಡಿ. ನಾನೇ ಇಷ್ಟು ಕಷ್ಟಪಡ್ತಾಯಿದ್ದೀನಿ. ಇನ್ನು ಶಿಲ್ಪಾಕ್ಕ ಯಾವ ರೇಂಜಿಗೆ ಕಷ್ಟಪಡ್ತಾ ಇರ್ಬೋದು. ಇನ್ನೂ ಸೈಕಾಗಿ ಹೋಗಿರ್ತಾರೆ. ಬರ್ರಿ ಇಲ್ಲೇ ಅವರಲ್ಲ. ಏನು ಗುರು ಈ ರೇಂಜಿಗೆ ಟ್ರಾಫಿಕ್ಕು, ಸಾವು ಮಾರಾಯ. ಟ್ರಾಫಿಕ್ಕು ಇನ್ನೊಂದು ಅವ್ರು ಸುಮ್ಮನೆ ಅಲ್ಲೇ ಕುತ್ಕೊಬಿಟ್ಟಿದ್ರೆ ಆಗಿರೋದತ್ತಿಗೆ. ಈ ಟ್ರಾಫಿಕಲ್ಲಿ ಒದ್ದಾಡೋದ. ಕಾರವರು ಫುಟ್ಪಾತ್ ಕೇಳಿತಾರಲ್ಲ, ಏನು ಹೇಳೋದ. ನಾವೇನೋ ಓಕೆ ಬೈಕು. ನಡೀರಿ ನಿಲ್ಬಾರ್ದು ಹಂಗೆಲ್ಲ, ನಡೀರಿ. ನಿಲ್ಬಾರ್ದು, ನಡೀರಿ. ಓಯ್ ಇವನು ಅರ್ಜೆಂಟ್ ಗುರು. ನಾನು ಹೋಗ್ತಾಯಿದ್ದೆ, ಅವ್ನು ಪಾಸ್ ಆಗ್ತಾನೆ. ಸೈಡ್ಗು ಕುಡಿದ್ಬಿಟ್ಟವನೆ, ರೋಡಿಗೆ ಬಂದು ಸಾಯ್ತಾರೆ. ಓಕೆ 583.6 ಹತ್ತತ್ರ ಅಲ್ಲಿಗೆ 583 ಕಿಲೋಮೀಟ್ರು ರೈಡ್ ಆಗಿದೆ 2 ಡೇಸಲ್ಲಿ. ಒಳ್ಳೆ ಮಸ್ತ್ ರೈಡ್ ಇತ್ತು. ಪ್ಲಸ್ ಒಳ್ಳೆ ಆ್ಯಾವ್ರೇಜ್ ಕೂಡ ಕೊಟ್ಟಿದೆ ಗಾಡಿ. ಆಲ್ಮೋಸ್ಟ್ ಈ ಒಂದು ಫುಲ್ ಟ್ಯಾಂಕಲ್ಲಿ ನೆನ್ನೆ ಕೂಡ ಅರೌಂಡ್ 300 ಅರೌಂಡ್ ಇತ್ತು. ಸೊ ಇವತ್ತು ಕೂಡ 280 ಕಿಲೋಮೀಟರ್ಸ್ ಹೋಗಿದೆ. ಸೊ ಇವಾಗ ಜಸ್ಟು ರಿಸರ್ವ್ಗೆ ಬಂತು. ಸೊ ಹಿಂಗೆ ಲೆಕ್ಕ ಹಾಕೋರು ಇನ್ನೂ ಒಂದು 2-3 ಲೀಟ್ರ್ ಇದೆ. ಒಂದು 30 ಹಂಗೆ ಕೊಟ್ಟಿದೆ ಅಂದ್ರೂ ಇನ್ನೂ ಆರಾಮಾಗಿ 350 ಕಿಲೋಮೀಟ್ರ್ ಒಂದು ಫುಲ್ ಟ್ಯಾಂಕ್ ಬರ್ತಿದೆ. 250 ಕಿಲೋಮೀಟ್ರ್ ಬರ್ತಾಯಿರಲ್ಲ ಫಸ್ಟು ಒಂದು ಫುಲ್ ಟ್ಯಾಂಕು. ಪರವಾಗಿಲ್ಲ, ಒಂದು ಸಾಧನೆ ಮಾಡಿದ್ದೀನಿ ಈ ರೈಡಲ್ಲಿ. ಸೊ ಚಿಕ್ಕಮಂಗ್ಳೂರು ರೈಡ್ ಈ ಥರ ಇತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿಬಿಡ್ರಿ.
ಇನ್ಸ್ಟಾದಲ್ಲೂ ಯೂಟ್ಯೂಬಲ್ಲಿ ಎರಡರಲ್ಲೂ ಒಂದೇ ಐ ಡಿ ಪ್ರೀತು ಗೌಡ್ರು ವಿಲಾಗ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಆಡಿಸಿ.